ಬೆಂಗಳೂರಿನ ವಿಲ್ಸನ್ ಗಾರ್ಡ್ನಲ್ಲಾಗಿರುವಂತಹ ಈ ಸ್ಫೋಟ ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬಟ್ ಕನ್ಫರ್ಮೇಷನ್ ಇಲ್ಲ. ನೋಡಿ, ಬ್ಲಾಸ್ಟ್ ಆಗಿರೋ ಪಕ್ಕದ ಮನೆಯಲ್ಲಿ ಹುಡುಗ ಸಾವನ್ನಪ್ಪಿದ್ದಾನೆ. ಮನೆಗಳ ರಿಪೇರಿ ಮಾಡಿಸೋಕೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದನಾ ನಿಗ್ರಹ ದಳ ಸೇರಿದಂತೆ ಲೋಕಲ್ ಪೊಲೀಸರು ಮತ್ತು ಪೊಲೀಸ್ ಕಮಿಷನರ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇದರಲ್ಲಿ 9 ಮಂದಿ ಗಾಯಾಳುಗಳು. ಮೃತ ಬಾಲಕರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇವೆಲ್ಲವೂ ಇರಲಿ, ಆದರೆ ಸ್ಫೋಟಕ್ಕೆ ಕಾರಣ ಏನು? ವಿಲ್ಸನ್ ಗಾರ್ಡ್ನಲ್ಲಿ ಇವತ್ತು ಬೆಳಗ್ಗೆ 7:45ಕ್ಕೆ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ. ಬಟ್ ಆ ಸ್ಫೋಟಕ್ಕೆ ಕಾರಣ ಏನು, ಏನ್ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಅಂತ ಇದ್ದಾರೆ. ಬಟ್ ಒಂದು ಸಲ ನೀವೇ ಯೋಚನೆ ಮಾಡಿ, ಊಹೆ ಮಾಡ್ಕೊಳ್ಳಿ, ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಅಡುಗೆ ಮನೆ ಸಂಪೂರ್ಣವಾಗಿ ಚಿದ್ರಾಗೋಗಿರುತ್ತೆ ಮತ್ತು ಆ ಮನೆಯ ಬೇರೆ ಗೋಡೆಗಳಿಗೆ ಚಿಕ್ಕ ಪುಟ್ಟ ಡ್ಯಾಮೇಜ್ ಆಗಿರುತ್ತೆ. ಬಟ್ ಇಲ್ಲ ಆಗಿರೋದು ಹಂಗಲ್ಲ. ಆ ಇಡೀ ಮನೆಯ ಜೊತೆಗೆ ಅಕ್ಕಪಕ್ಕ ಇದ್ದಂತಹ ಒಟ್ಟು 6 ಮನೆಗಳು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ, ಬಿದ್ದೋಗಿದಾವೆ. ಆಮೇಲೆ ಬ್ಲಾಸ್ಟ್ ಆಗಿರೋ ಮನೆಯಲ್ಲ, ಬ್ಲಾಸ್ಟ್ ಆದ ಪಕ್ಕದ ಮನೆಯಲ್ಲಿದ್ದಂತಹ ಹುಡುಗ ಸಾವನ್ನಪ್ಪಿದ್ದಾನೆ. ಅನುಮಾನಗಳು ಕಾರಣವಾಗ್ತಾ ಇದೆ, ಇದು ಕೇವಲ ಸಿಲಿಂಡರ್ ಬ್ಲಾಸ್ಟ್ ಅಥವಾ ಬೇರೆ ಏನಾದ್ರೂ ಅಂತ. ಆಮೇಲೆ ನಾನು ಆರಂಭದಲ್ಲಿ ಹೇಳಿದೆ, ಇಂತಹ ಘಟನೆಗಳಿಗೆ, ಇದು ಚಿಕ್ಕ ಪುಟ್ಟ ಘಟನೆ ಯಾಕಂತ ಇದ್ದೀವಿ ಅಂದ್ರೆ, ಈಗ ಸಿಲಿಂಡರ್ ಬ್ಲಾಸ್ಟ್ ಆಗುವಂತಹ ಘಟನೆಗಳು, ಪ್ರಕರಣಗಳು ಮರುಕಳಿಸ್ತಲೇ ಇರುತ್ತೆ. ಅಲ್ಲೊಂದು ಇಲ್ಲೊಂದು ಸಿಲಿಂಡರ್ ಲೀಕ್ ಆಗೋದು, ಮತ್ತೊಂದು ಅಂಥದಕ್ಕೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಬಂದಿರುವಂತಹ ಉದಾಹರಣೆಗಳು ತೀರಾ ಕಡಿಮೆ. ಬಟ್ ಇಲ್ಲಿ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಯಾಕೆ? ಪೊಲೀಸರಿಗೆ ಮೇಲ್ನೋಟಕ್ಕೆ ಅಥವಾ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಏನು, ಅಲ್ಲಿ ಏನಾಗ್ತಾ ಇತ್ತು, ಆ ಮನೆಯಲ್ಲಿ ಯಾರ್ಯಾರು ವಾಸವಾಗಿದ್ರು, ಯಾವ ಊರ್ನವ್ರವರು, ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತವ್ರ, ಅಲ್ಲಿ ಏನಾದ್ರು ಇಲ್ಲೀಗಲ್ ಆಕ್ಟಿವಿಟಿ ನಡೀತಾ ಇತ್ತಾ? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, ATS ಅಂತ ಹೇಳ್ದೆ ನಾನು, ಈ ಒಂದು ಭಯೋತ್ಪಾದನಾ ನಿಗ್ರಹ ದಳ ಅಂತ ಏನ್ ಕರಿತೀವಿ, ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಯಾಕಿರ್ಬೋದು ಹಾಗಾದ್ರೆ? ಇಂತಹ ಘಟನೆಗಳಿಗೆ ಪೊಲೀಸ್ ಕಮಿಷನರ್ ಬರೋದೇ ಅತೀ ವಿರಳ ಇದರಲ್ಲಿ. ಆದ್ರೆ ಸಿದ್ದರಾಮಯ್ಯ ಅವರು ಬರ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಅಂದಾಗ. ಮತ್ತು ನಿಮಗೆ 3 ವಿಜುವಲ್ಸ್ನ ತೋರಿಸ್ತಾ ಇದೀವಿ, 3 ಪಾರ್ಟಿಷನ್ ಅಲ್ಲಿ. ನೋಡಿ, ಇಲ್ಲಿ ವಿಲ್ಸನ್ ಗಾರ್ಡನ್ ಬೆಂಗಳೂರಿನಲ್ಲಿ ಸದ್ಯ ಸಿದ್ದರಾಮಯ್ಯ ಅವರು ಬಂದು ವಿಸಿಟ್ ಆಗಿರುವಂಥದ್ದು ಒಂದು. ಆದರೆ ಇವತ್ತು ಬೆಳಗ್ಗೆ ಸ್ಫೋಟ ಆಯ್ತಲ್ಲ, ಆಗ ಅಲ್ಲಿನ ಚಿತ್ರಣ ಹೇಗಿತ್ತು, ಜನರ ರಿಯಾಕ್ಷನ್ ಹೇಗಿತ್ತು, ಜನ ಎಲ್ಲ ಗಾಬರಿ ಬಿದ್ದು ಅಲ್ಲಿ ಏನಾಯ್ತು ಅಂತ ಯಾಕೆ ಓಡೋಗಿ ನೋಡಿದ್ರು ಗಮನಿಸಿ. ಇಲ್ಲಿ ದೊಡ್ಡ ಮಟ್ಟದ ಶಬ್ದ, ಅಲ್ಲೊಬ್ರು ಯಾರೋ ಅವ್ರ ಪಾಡಿಗೆ ಅವ್ರು ನಿಂತಿದ್ದಾರೆ, ಸೌಂಡ್ ಆಗ್ತಿದ್ದಂತೆ ಕಿವಿ ಮುಚ್ಕೊಂಡು ಓಡಿ ಬರ್ತಾರೆ. ಅಂದ್ರೆ ಬಹಳ ವಿಪರೀತ ಶಬ್ದ ಕೇಳಿ ಬಂದಿದೆ. ಶಬ್ದ ಮಾತ್ರ ಅಲ್ಲ, ಹಾನಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಆಗಿದೆ. ಈಗ ಪೊಲೀಸರಿಗೂ ಒಂದ್ ರೀತಿ ತಲೆನೋವಾಗಿದೆ ಈ ಪ್ರಕರಣ. ಸುತ್ತಮುತ್ತ ಇರೋರ್ನ ಕೇಳ್ತಾರೆ, ಬಿಡಲ್ಲ. ಅಕ್ಕಪಕ್ಕದಲ್ಲಿರೋರ್ನ ಈ ಇನ್ವೆಸ್ಟಿಗೇಷನ್ ಒಳಗೆ ಎಳ್ಕೊಳ್ತಾರೆ. ಯಾರವರು, ಎಷ್ಟೊತ್ತಿಗೆ ಹೋಗ್ತಾ ಇದ್ರು, ಎಷ್ಟೊತ್ತಿಗೆ ಬರ್ತಾ ಇದ್ರು, ಎಷ್ಟು ಜನ ಇರ್ತಾ ಇದ್ರು, ಯಾವ ರಾಜ್ಯದವರು, ನಮ್ಮೂರವರೇನಾ, ಮನೆ ಓನರ್ ಯಾರು, ಎಲ್ಲರೂ ಕೂಡ ಕರೀತಾರೆ ಇದರಲ್ಲಿ.